ಅದೇ ಒಂದು ಒಳ್ಳೆ ವೇದಿಕೆ ಕೊಟ್ಟಿದೆ ಕೆಲವರಿಗೆ. ಅದೇ ಒಂದು ಒಳ್ಳೆ ವೇದಿಕೆಯಿಂದಲೇ ಎಷ್ಟೋ ಜನ ಇವತ್ತು ತಮ್ಮ ಕಲೆಯನ್ನು ಕಳ್ಕೊಂಡಿದ್ದಾರೆ, ಬಿಸ್ನೆಸ್ಗಳಲ್ಲಿ ಲಾಸ್ ಆಗ್ತಿದ್ದಾರೆ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ ಸರ್. ಇವತ್ತು ನೋಡಿ, ಒಬ್ಬರಲ್ಲಿ ಯಾವುದೋ ಒಂದು ನಾರ್ತ್ ಇಂಡಿಯಾದಲ್ಲಿ ಒಬ್ಬರು ಒಳ್ಳೆ ಕಚೇರಿನೇನೋ ಮಾಡ್ತಿದ್ರು. ಸ್ಟಾರ್ಟಿಂಗಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ನೋಡಿ, ಅವನೊಬ್ಬ ಚಾಯ್ ಮಾರೋನು ಏನೋ ಒಂದು ಸ್ಟೈಲಲ್ಲಿ ಮಾಡ್ತಿದ್ದ. ಅಬುದುಬಾಯ್ನಾಗೆಲ್ಲ ಅವನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ರು. ಅದೇ ಊರಲ್ಲಿ ಇನ್ನೊಬ್ಬ ಕಚೇರಿ ಮಾಡೋನು ಇದೇ ಡಿಜಿಟಲ್ ಮೀಡಿಯಾನ ಸ್ವಲ್ಪ ಬ್ಯಾಡಾಗಿ ಅದನ್ನು ಬಿಹೇವ್ ಮಾಡ್ದ. ಆದರೆ ಇವತ್ತು ಅವ್ರ ಅಂಗಡಿ ಮುಂದೆ ಯಾರೂ ಇಲ್ಲ ಅನ್ನೋ ಥರ. ಈ ರೀತಿಯಾಗಿ ಮೇಡಮ್, ನಿಮ್ಗೆ ಈ ಪ್ರಶ್ನೆ ನೀವು ಹೇಳ್ಬೋದು ಇದ್ರ ಬಗ್ಗೆ. ಇವತ್ತು ಇದೇ ರೀತಿ ಡಿಜಿಟಲ್ ಮೀಡಿಯಾ ಯಾವ ರೀತಿಗೆ ಕಲೆಗಳನ್ನು ಗುರುತಿಸ್ತಾ ಇದೆಯೋ ಅದೇ ರೀತಿಯಾಗಿ ಕೆಲವರನ್ನ ಕುಗ್ಗಿಸ್ತಾ ಇದೆ ಅನ್ನೋದು ಕೂಡ ಚರ್ಚೆ ಇದೆ. ಇದರ ಬಗ್ಗೆ ನನ್ನ ಒಂದು ಅನಿಸಿಕೆ ಏನು ಅಂದರೆ, ಈ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ, ಈಗ ನಾವು ಪೋಸ್ಟ್ ಮಾಡುವಂಥದ್ದು ಏನಿರ್ತದೋ, ಅಥವಾ ಈಗ ಸದ್ಯಕ್ಕೆ ನಾವೇ ಪೋಸ್ಟ್ ಮಾಡಿದ್ದು ವಿಷಯ ಹೇಳ್ತೇನೆ, ಆಮೇಲೆ ಇನ್ನೊಂದರ ವಿಷಯಕ್ಕೆ ಬರ್ತೇನೆ. ನಾವು ಪೋಸ್ಟ್ ಮಾಡಿದ ವಿಷಯ ನಾವು ಎಲ್ಲವನ್ನು ಪೋಸ್ಟ್ ಮಾಡಬೇಕು ಅಂತಿಲ್ಲ. ನಮ್ಮ ಜೀವನವನ್ನು ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ನಾವು ಎಲ್ಲ ವಿಷಯನೂ ಪೋಸ್ಟ್ ಮಾಡೋದಿಲ್ಲ. ಆದರೆ ನಾವು ಮಾಡಿದ ಒಂದು ಪೋಸ್ಟಿಗೆ ಅವರು ನಮ್ಮ ಇಡೀ ಜೀವಮಾನ ನಮ್ಮನ್ನು ಹತ್ತಿರದಿಂದ ಕಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಪ್ರಿಜುಡಿಸ್ಟಿಕ್ ಆಗಿ ಕಮೆಂಟ್ಸ್ ಬರೀತಾರೆ. ಸೊ ಇದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ. ಈ ವೇದಿಕೆಯಲ್ಲಿ ನಾನೊಬ್ಬಳೇ ಮಹಿಳೆ ಇರುವ ಕಾರಣ ಈ ವಿಷಯ ನಾನು ಪ್ರಸ್ತಾಪ ಮಾಡಲೇಬೇಕು ಅಂದ್ಕೊಂಡೆ ಬರುವಾಗಲೇ. ಯಾಕಂದರೆ ಹೆಣ್ಣು ಮಕ್ಕಳ ಮೇಲೆ ಅವರು ಬರೆಯುವಂತಹ ಕಮೆಂಟ್ಗಳ ಭಾಷೆ ಇರ್ಬೋದು, ಓದುವಾಗಲೇ ತುಂಬ ಬೇಜಾರಾಗ್ತದೆ. ಇದು ಅದೇ ನಾನು ಹೇಳಿದ್ನಲ್ಲ, ನಾನು ಆ ಶಬ್ದ ಒಂದು ಉಪಯೋಗಿಸ್ಲಿಲ್ಲ ಅಷ್ಟೇ, ಯಾರು ಏನು ಬೇಕಾದ್ರೂ ಕೊಚ್ಚೆ ಎಸ್ದೋಗ್ಬೋದು. ಇದು ಖಂಡಿತ ಕಡಿಮೆ ಆಗಲೇಬೇಕು. ಇನ್ನೊಂದೇನು ಅಂದರೆ, ಈಗ ಒಬ್ಬರು ಸೆಲೆಬ್ರಿಟಿ ಬಂದರು, ಏನು ಅವ್ರದ್ದು ಇನ್ನೂ ಕಾರ್ಯಕ್ರಮ ಶುರುವಾಗಲ್ಲ, ಅಲ್ಲೇನೋ ಅಲ್ಲಿ ನಿಂತಿದ್ದಾರೆ, ಯಾರತ್ರ ಮಾತಾಡ್ತಿದ್ದಾರೆ, ಅವರೇನೋ ಬಂದರು, ಏನೋ ಅವ್ರು ಮಾಡ್ತಿದ್ದದನ್ನು ಯಾರೋ ಒಬ್ಬ ಗುಟ್ಟಲ್ಲಿ ರೆಕಾರ್ಡ್ ಮಾಡಿದ, ಅವನಿಗದು ಕಂಟೆಂಟ್ ಆಯಿತು. ಇದು ಕೂಡ ತುಂಬ ಯೋಚನೆ ಮಾಡಬೇಕಾದದ್ದೇ. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ಅಲ್ಲಿ ಈಗ 11 ಕಾಲಕ್ಕೆ ನನಗೆ ಬಸ್ಸು, ಇದೇ ರೀತಿಯ ಸಂಕಟದ ಪರಿಸ್ಥಿತಿ ಆವತ್ತು ಇತ್ತು. ಪ್ರೀಮಿಯರ್ ಶೋ ಮುಗಿಸಿ ನಾನು ಬಸ್ಸಿಗೆ ಓಡಬೇಕಿತ್ತು. ಯಾರೋ ಸೆಲ್ಫಿ ಕೇಳಿದರು, ನನಗದು ಗೊತ್ತೂ ಆಗಲಿಲ್ಲ, ನಾನು ಗುಡುಗುಡು ಓಡಿದೆ. ಅಷ್ಟರಲ್ಲಿ ಯಾರೋ ಅದನ್ನು ಒಬ್ಸರ್ವ್ ಮಾಡಿ ಮರುದಿನ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಕಮೆಂಟ್ ಏನು ಅಂದರೆ, ಅಹಂಕಾರಿಯಾಗಿದ್ದಾಳೆ, ನಡತೆಗೆಟ್ಟಿದ್ದಾಳೆ ಅನ್ನುವ ರೇಂಜಿಗೆ. ಐ ಮೀನ್ ಇದರ ಬಗ್ಗೆ ನಾವು ಮಾತಾಡಬೇಕು. ಅಂದರೆ ಯಾವುದನ್ನು ಎಷ್ಟು ಮೇಲೆ ಪ್ಲಸ್ ಆಗಿ ಇದು ನೋಡ್ತದೋ. ಹಾಗಾದ್ರೆ ಎಜುಕೇಟೆಡ್ ಆಗಬೇಕು ಅಂತ ಹೇಳ್ತೀರಾ ಇವತ್ತು ಡಿಜಿಟಲ್? ಕೇವಲ ಎಜುಕೇಟೆಡ್ ಆಗಿಲ್ಲ ಅಂದರೆ ಈ ಥರದ ಮಿಸ್ಟೇಕ್ಗಳು ಆಗ್ತಾ ಇರುತ್ತೆ ಅಂತ ನಿಮ್ಮ ಅರ್ಥ? ಹೌದು. ಈಗ ನನ್ನದೇ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ನನ್ನದೇ 7 ಬೀಳುಗಳನ್ನು ಒಂದು 4 ವಾಕ್ಯದಲ್ಲಿ ಹೇಳಿಬಿಡ್ತೇನೆ ನಿಮಗೆ. ಹಾಡಿದೆ ಸೇರಿಸಿ ಭಾವಾಭಿನಯ, ಗಳಿಸಿದೆ ಎಲ್ಲರ ಮೆಚ್ಚುಗೆಯ, ಆದೆನು ವೈರಲ್ ಫೇಸ್ಬುಕ್ನಲ್ಲಿ, ಶುರುವಾಯಿತು ಪಯಣ ಯೂಟ್ಯೂಬ್ನಲ್ಲಿ, ಜನರ ಪ್ರೀತಿಗೆ ಪುಳಕಿತಗೊಂಡೆ, ಅಭಿಮಾನಿಗಳ ಕಂಡು ಅಚ್ಚರಿಗೊಂಡೆ, ಚುಚ್ಚು ನುಡಿಗಳು ಬಂದವು ಹಿಂದೆ, ತಡೆಯಲಾರದೆ ಒಳಗೆ ನೊಂದೆ, ಚಂದದ ಅಭಿನಯ ಎಂದರು ಹಲವರು, ಓವರ್ ಆ್ಯಕ್ಟಿಂಗ್ ಎಂದರು ಕೆಲವರು, ಅಕ್ಕ, ಮೇಡಮ್, ಟೀಚರ್, ಬ್ಯೂಟಿ, ಸೆಕ್ಸಿ, ಹಾಟಿ, ವೇಸ್ಟ್ ಆಂಟಿ, ಇನ್ನೂ ಏನೇನೋ ಹೇಳ್ತಾರೆ ಬಿಡಿ. TV ಸಿನಿಮಾ ಜಾಹೀರಾತು ಮಿಂಚಲು ಅವಕಾಶ ಒದಗಿ ಬಂತು, ಗುರುತಿಸುವವರು ಕಾಂತಾರದ ಕಮಲಕ್ಕನೆಂದು, ಇನ್ಸ್ಟಾದಲ್ಲೂ ನನ್ನ ಬೈಗಳು ಫೇಮಸ್ ಇಂದು, ನೃತ್ಯ, ಅಭಿನಯ, ಭಾಷಣ, ಸಂದರ್ಶನ, ನನ್ನದೀಗ ಪುರ್ಸೊತೆ ಇಲ್ಲದ ಜೀವನ, ಧ್ವನಿ ಕೆಡಲು ನಿಂತಿತು ಯೂಟ್ಯೂಬು, ಬದುಕಿನ ಪ್ರಶ್ನೆಗೆ ಇಲ್ಲಿಲ್ಲ ಜವಾಬು, ಭರವಸೆ ಕೈ ಹಿಡಿದು ನಡೆದಿರುವೆ, ಹರಿವಿನ ಜೊತೆಯಾಗಿ ಸಾಗಿರುವೆ, ಸಾಮಾಜಿಕ ಜಾಲತಾಣಗಳ ಮೋಡಿ, ನಾನೀಗ ಆಗಿರುವೆ ಡಿಜಿಟಲ್ ಲೇಡಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದರೆ, ಇಲ್ಲೇ ನನ್ನ 7 ಬೀಳುಗಳನ್ನು ನೀವು ಗಮನಿಸಿರ್ಬೋದು. ಎಷ್ಟು ನಿಮ್ಮನ್ನು ಎತ್ತುತ್ತದೋ ಅಷ್ಟೇ ಕ್ಷಣದಲ್ಲಿ ನಿಮ್ಮನ್ನು ಕೆಳಗೆ ಹಾಕಿ ಚಚ್ಚುತ್ತದೆ ಸಾಮಾಜಿಕ ಜಾಲತಾಣ. ಹಾಗಾಗಿ ಇದನ್ನು ನಾವು ಉಪಯೋಗಿಸುವಾಗ ಬಹಳ ಜಾಗರೂಕತೆಯಿಂದ, ಯಾರಿಗೆ ಈ ಜಾಗರೂಕತೆ ಜಾಸ್ತಿ ಇರಬೇಕು ಅಂದರೆ, ಒಂದು ಸೆಲೆಬ್ರಿಟಿ ಅನ್ನುವ ಪಟ್ಟಕ್ಕೆ ನಮಗೊಂದಿಷ್ಟು ಫಾಲೋವರ್ಸ್ ಅಂತ ಬಂದಾಗ ಅವರು ನಮ್ಮನ್ನು ಬ್ಲೈಂಡ್ ಆಗಿ ಅನುಸರಿಸ್ತಾರೆ. ಸೊ ಅವರಿಗೆ ನಾವೊಂದು ರೋಲ್ ಮಾಡೆಲ್ ಆಗುವ ರೀತಿಯಲ್ಲಿ ಬಿಹೇವ್ ಮಾಡುವಂಥದ್ದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ನ ಕರ್ತವ್ಯ ಅಂತ ನಾನು ನಂಬಿದವಳು. ಓಕೆ, ರಾಘವೇಂದ್ರ ಅವರಿಗೆ ನನ್ನ ಪ್ರಶ್ನೆ. ಬಹಳಷ್ಟು ನೀವು ಕಾಮಿಡಿಗಳನ್ನ ಮಾಡ್ತಾ ಇರ್ತೀರಾ, ಟ್ರೋಲ್ಗಳು ಕೂಡ ಆಗ್ತಾ ಇರ್ತೀರಾ. ಟ್ರೋಲ್ ಅನ್ನುವಂಥದ್ದು ಈಗ ಬಹಳ ಸಹಜವಾಗಿದೆ. ಮುಂಚೆ ಎಲ್ಲ ಏನೋ ಆಗಿದೆ ಅನ್ನೋ ರೇಂಜಿಗೆ ಥಿಂಕ್ ಮಾಡ್ತಾಯಿದ್ರು, ಈಗೆಲ್ಲ ಕ್ಯಾಶುವಲಾಗಿ ತೊಗೋತಾ ಇದ್ದಾರೆ. ಸೊ ನಿಮ್ಮನ್ನು ಗುರುತಿಸ್ತಾರ ಜನ ಹೊರಗಡೆ ಹೋದಾಗ? ಗುರುತಿಸೋದಾ? ನಿಮ್ಮನ್ನು ಗುರುತಿಸ್ತಾರೆ. ಸೊ ಪಬ್ಲಿಕ್ ಲೈಫ್ನಲ್ಲಿ ಈ ಟ್ರೋಲರ್ ಕಾಟ ಎಷ್ಟಿದೆ, ಮತ್ತು ಅವರಿಂದ ಸೋಷಿಯಲ್ ಮೀಡಿಯಾಗೆ ಏನು ಕೊಡುಗೆ? ಈಗ ಏನಂದರೆ ಅದೇ ಹೇಳ್ತಾರಲ್ಲ, ಈ ಕ್ರಿಯೇಟ್ ಮಾಡೋನೇ ಬೇರೆ, ಟ್ರೋಲ್ ಮಾಡೋನೇ ಬೇರೆ. ಈಗ ಕ್ರಿಯೇಟ್ ಮಾಡೋದು ಕಷ್ಟದ ಕೆಲಸ, ಟ್ರೋಲ್ ಮಾಡೋದು ಭಾಳ ಈಸಿ. ಕ್ರಿಟಿಸೈಸ್ ಮಾಡಿಬಿಡೋದು ಆರಾಮಾಗಿ. ಆದರೆ ನನಗೇನು ಪರ್ಸ್ನಲಿ ಅಂತಂದರೆ, ನನಗೆ ಯಾರು ಟ್ರೋಲ್ ಮಾಡಲ್ಲ. ಸ್ಟ್ಯಾಂಡಪ್ ಕಾಮಿಡಿಯನ್ಸ್ನ ತಡ್ಕೊಳಕ್ಕೆ ಹೋಗಲ್ಲ ಯಾರು.
ಜಾಸ್ತಿ. ಅಂದ್ರೆ ಅವ್ರು ಮತ್ತೆ ಅವ್ರನ್ನ ಟ್ರೋಲ್ ಮಾಡ್ತಾರೆ. ಹಾಂ, ನಮಗೆ ಒಳ್ಳೆ ಕಂಟೆಂಟ್ ಸಿಕ್ಬಿಡ್ತದೆ. ನಮ್ಮದು ಬಹಳಷ್ಟು ಜನ ಸ್ಟ್ಯಾಂಡಪ್ ಕಾಮಿಡಿಯನ್ಸಿಗೆ ಅವ್ರನ್ನ ಯಾರು ಟ್ರೋಲ್ ಮಾಡಿರ್ತಾರಲ್ಲ ಅದೇ ಕಮೆಂಟ್ಗಳನ್ನ ಇಟ್ಕೊಂಡು ಒಂದು ಸ್ಟ್ಯಾಂಡಪ್ ಮೆಟೀರಿಯಲ್ 20 ನಿಮಿಷದ ಕಂಟೆಂಟ್ ಸಿಕ್ತು ಮಾರಾಯ ಅಂತ. ಹಾಗಾಗಿ ಸೊ ಹಾಗೆ ಮಾಡೋದಿಲ್ಲ ಅನ್ಸೋದು ಭಾಳಷ್ಟು. ಆದರೆ ಒಂದು ಅರ್ಥ ಮಾಡ್ಕೋಬೇಕೇನಂದ್ರೆ ಅವರು ಈ ಟ್ರೋಲ್ ಮಾಡೋರು ಗೊತ್ತಾಗೋದಿಲ್ಲ ಏನಂದರೆ, ಈ ಸೆಲೆಬ್ರಿಟಿ ಇರಲಿ, ದೊಡ್ಡ ಸೆಲೆಬ್ರಿಟಿ ಇರಲಿ, ಹೆಣ್ಮಕ್ಳ ವಿಚಾರ ನೀವು ಹೇಳಿದ್ರಿ, ನಾವು ಕಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಎದುರುಗಡೆ ಇರೋನು ರಿಯಲ್ ಪರ್ಸನ್ ಅನ್ನೋದನ್ನು ಮರ್ತು ಬಿಡ್ತಾರೆ ಇವರು. ಇವ್ರು ಹೇಳಿದ್ರು ಯಾವನೋ ಒಬ್ಬನ ಕಮೆಂಟ್ ಮಾಡಿದ್ರೆ ಯಾವಾಗಲೂ ನೆಗೆಟಿವ್ ಕಮೆಂಟ್ ಅದ ನೋಡ್ರಿ. ನೀವು 100 ಒಳ್ಳೆ ಕಮೆಂಟ್ ಮಾಡಿರಿ, ಒಬ್ಬನು ಏನೋ ಒಂದು ಕೆಟ್ಟದಾಗ ಬರ್ದ ಅಂತಂದರೆ ಆ 100 ಮರ್ತು ಬಿಡ್ತೀರಿ ನೀವು, ಅದೊಂದೇ ನೆನಪಿರ್ತದೆ. ಸೊ ಎದುರಿನ ವ್ಯಕ್ತಿಗೂ ಅದು ಎಫೆಕ್ಟ್ ಆಗ್ತಿರ್ತದೆ. ಸೊ ಈ ಟ್ರೋಲ್ ಮಾಡೋರು ಕನ್ಸ್ಟ್ರಕ್ಟಿವ್ ಆಗಿ ಮಾಡಲಿ, ನೀವು ತಿದ್ದುಕೋಬೇಕು ಅಂತ ಮಾಡಿದ್ರೆ. ಪರ್ಸ್ನಲ್ ಅಟ್ಯಾಕ್ ಮಾಡಿದಾಗ ಅದನ್ನು ಬಿಡಬೇಕು. ಆದರೆ ಹೆಂಗಾಗ್ಬಿಡೋದು ಅಂದರೆ ಎಲ್ಲರಿಗೂ ಅದೇ ಹೇಳಿದ್ನಲ್ಲ, ಎಲ್ಲರ ಹತ್ರನೂ ಫೋನ್ ಅದ, 4G, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ ಸರ್, ಯಾಕಂದರೆ ದಿವಿತ್ ವಿಚಾರವಾಗಿ ನಾನು ಮಾತಾಡ್ಬೇಕು. ಯಾಕಂದರೆ ಇವತ್ತು ಟ್ರೋಲ್ ಅನ್ನೋದು ಇವತ್ತು ಯಾವ ರೀತಿಯಾಗಿ ತಗೋತಿದಾರೋ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿನ ಇಡೀ ಸಮಾಜದಲ್ಲಿ ಗುರುತಿಸುವಂಥ ಕೆಲಸಗಳಾಗ್ತಾ ಇದೆ. ಅದು ಟ್ರೋಲ್ ಒಳ್ಳೆ ರೀತಿನಾಗಿರಲಿ ಅಥವಾ ಕೆಟ್ಟದಾಗಿರಲಿ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಿರಲಿ. ನೋಡಿ, ಇವತ್ತು ನಮ್ಮ ದಿವಿತ್ ಅಂತೂ ಅದೊಂದು ಟ್ಯಾಟೂ ವಿಚಾರವಾಗಿ ಒಂದಷ್ಟು ಟ್ರೋಲ್ಗಳಾಯಿತು. ಇವತ್ತು ನಾವೆಲ್ಲೇ ರಿಪೋರ್ಟಿಂಗ್ ಹೋದ್ರು ಕೂಡ ಸರ್ ಆ ಟ್ಯಾಟೂ ಆ್ಯಂಕರ್ ಬಂದಿಲ್ವ ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಇವತ್ತು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಶೆಡ್ಡಿಗೆ ಬಾ ಅಂತ ಹೇಳಿ ಒಂದು ಕರೆದ್ರು. ಇವತ್ತು ಅದೇ ಹೆಸರಲ್ಲಿ ಒಂದು ಹೋಟ್ಲಾಗಿದೆ, ಅಷ್ಟು ಟ್ರೋಲ್ ಆಯಿತು. ಇವತ್ತು ಜಡ್ಜ್ ಕೂಡ ಒಬ್ಬರು ಅದೇ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಬಿಟ್ರು. ಸೊ ಆ ಲೆವೆಲ್ ಆಗಿ ಒಂದು ಟ್ರೋಲ್ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಗುರುತಿಸುವಂಥ ಕೆಲಸ ಆಗ್ತಾ ಇದೆ. ಒಪ್ಕೊಳ್ತೀರಾ? ಪಾಸಿಟಿವ್ ಆರ್ ನೆಗೆಟಿವ್? ಯಾವ್ದು ರೀತಿಯಲ್ಲಿ ಅದು? ಅಲ್ಲ, ನೆಗೆಟಿವ್. ಫಸ್ಟ್ ಆಫ್ ಆಲ್ ಟ್ರೋಲ್ ಅನ್ನೋ ಪದದ ಅರ್ಥನೇ ಹಾಸ್ಯಾಸ್ಪದ ಇದೆ. ಟ್ರೋಲ್ ಅನ್ನೋ ಪದ ಉಗಮಾಗಿದ್ದೆ ಯಾವ ಊರಲ್ಲಿ ದಡ್ಡ ಇರ್ತಾನೆ, ಉಪಯೋಗ ಇಲ್ದವನು ಇರ್ತಾನೆ, ಅವನಿಗೆ ಟ್ರೋಲ್ ಅಂತ ಕರಿತಿದ್ರು. ಈಗ ಅದನ್ನು ಹೆಮ್ಮೆಯಿಂದ ಅವರು ಟ್ರೋಲ್ ಅಂತಂದು ಹಾಕೊಳಕತ್ತಾರೆ, ಟ್ರೋಲ್ ಅಡ್ಡ ಅನ್ನೋದು. ಪಾಸಿಟಿವ್ ಆಗಿ ಅಂದರೆ ಎಸ್, ನಾನು ಹೇಳಿದ್ನಲ್ಲ, ನೀವು ಅದನ್ನು ಎಕ್ಸಾಂಪಲ್ ಕೊಟ್ಟರೆ, ಒಬ್ಬರು ಈ ಟ್ರೋಲ್ ಪೇಜಸ್ಗಳಿಂದಾಗಿ ಒಬ್ಬನಿಗೆ ಲೈಫ್ ಸೆಟ್ ಆಗಿಬಿಡ್ಬೋದು ಅವ್ರು ಇಷ್ಟಪಟ್ಟರು ಅಂತಂದರೆ. ಬಟ್ ಅಷ್ಟೇ ಈಸಿಯಾಗಿ ಅವರು ಒಬ್ಬರನ್ನ ಕೆಳಗೂ ತರಬಲ್ಲರು, ಆ ಶಕ್ತಿ ಅದ ಅವ್ರಿಗೆ. ಸೊ ಬೇಕಂದ್ರೆ ನೀವು ಪ್ರತಿಯೊಂದು ಟ್ರೋಲ್ ಪೇಜಸ್ ನೋಡ್ರಿ, ಒಂದೊಂದು ಸಣ್ಣ ಊರೊಳಗಿದ್ದವ್ರಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಫಾಲೋವರ್ಸ್ ಇರ್ತಾರೆ. ಸೊ ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡೋವಂಥದ್ದು ಒಂದು ಮೀಮ್ ಮಾಡಿ ಹಾಕ್ಬಿಟ್ರಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಮೀಮ್ ಫನ್ನಿ ಅದ ಅಂತಂದು ಎಲ್ಲರೂ ಶೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಇನ್ನೊಬ್ಬನಿಗೆ ಯಾವನಿಗೊಬ್ಬನಿಗೆ ಎಫೆಕ್ಟ್ ಆಗಿರ್ತದೆ. ಸೊ ಅದೇ ಹೇಳ್ತೀನಿಲ್ಲ, ಪಾಸಿಟಿವ್ ಅದ, ನೆಗೆಟಿವ್ ಅದ. ಸೊ ನೆಗೆಟಿವ್ ಭಾಳ ಅದ ಅಂತ ಅನಿಸ್ತದೆ ನನಗೆ. ಮೇಡಮ್, ಈಗ ನೀವು ಲಾಸ್ಟ್ 7 ಮಂತ್ಸಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಸೊ ಬಿಫೋರ್ ದಟ್ ನೀವೊಂದು ನಿಮ್ಮ ಕಲೆಯಿಂದಾಗಿ ನೀವು ಇಡೀ ಇದಕ್ಕೆ ಗುರುತಿಸ್ಕೊಳ್ಳುವಂಥ ಕೆಲಸ ಆಗಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ಕನಸಿನ ಕರ್ನಾಟಕದ ವೀಕ್ಷಕರಿಗೆ ನೀವು ಒಂದು ಸಂದೇಶವನ್ನು ಕೊಡೋದಾದರೆ, ಕಡೆಯದಾಗಿ ಅವರ ಕಲೆ ಡಿಜಿಟಲ್ನಲ್ಲಿ ಯಾವ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಸಂದೇಶ ಕೊಡ್ತೀರಿ? ಓಕೆ, ಅದೇ ನಾನು ಕೊರೋನಾ ಸಂದರ್ಭದಲ್ಲಿ ಆಗ ಸಮೀರಾ ಮೇಡಮ್ ಹೇಳಿದಾಗೆ ಕೊರೋನಾ ಸಂದರ್ಭದ ಸಂಕಟದ ಸನ್ನಿವೇಶದಲ್ಲಿ ನನ್ನದು ಯೂಟ್ಯೂಬ್ನ ಪಯಣ ಶುರುವಾದದ್ದು. ಈಗಾಗಲೇ ಎಂಥದ್ದು ಹೈಟ್ನಲ್ಲಿ ಇಷ್ಟು ಉದ್ದ ಆಗಿದ್ದೇನೆ, ಆದರೆ ನನ್ನ ಇವರದ್ದು ಯೂಟ್ಯೂಬ್ ಚಾನಲ್ನಷ್ಟೆಲ್ಲ ಎತ್ತರ ಆಗಲಿಲ್ಲ ಇನ್ನೂ. ಆದರೆ ನಾನು ಮಾಡಿದ ಒಂದು ಪುಟ್ಟ ಕೆಲಸವನ್ನು ಗುರುತಿಸಿ ಈ ವೇದಿಕೆ ಕೊಟ್ಟಿದ್ರಿ, ಅದಕ್ಕೆ ಮೊದಲಿಗೆ ರಿಪಬ್ಲಿಕ್ನವರಿಗೆ ಧನ್ಯವಾದ ಖಂಡಿತ ಹೇಳಲೇಬೇಕು. ಕನಸಿನ ಕರ್ನಾಟಕ ಅಂತ ಬಂದ ಕೂಡಲೇ ನನಗೆ ಯೂಟ್ಯೂಬಿನ ನನ್ನ ಕೆಲಸದ ಮೇಲೆಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ವೈಯಕ್ತಿಕ ಸಮಸ್ಯೆಯಿಂದ ಯೂಟ್ಯೂಬ್ ಸದ್ಯಕ್ಕೆ ನಿಂತಿದೆ. ಮುಂದೆ ಇನ್ನಷ್ಟು ಹಲವರು ಅಂದ್ಕೊಂಡಿದ್ದಾರೆ ಅದಕ್ಕೆ ಕವನಗಳಲ್ಲಿ ನಾನೇ ಬರೆಯುವುದು ಅಂತ. ಖಂಡಿತ ಅಲ್ಲ, ಕನ್ನಡ ಸಾಹಿತಿಗಳು ಬರೆದ ಮುದ್ದಾದ ಕವನಗಳನ್ನು ಆಯ್ಕೆ ಮಾಡಿ ಅದನ್ನು ಅಭಿನಯ ಸೇರಿಸಿ ನಾನು ಪ್ರೆಸೆಂಟ್ ಮಾಡಿದ್ದಷ್ಟೇ. ಕನಸಿನ ಕರ್ನಾಟಕ ಅಂತ ನನಗೆ ಬಂದ ಕೂಡಲೇ ನೋಡಿ, ಕವನ ಅಂದ ಕೂಡಲೇ ಅಲ್ಲಿ ಕನಸಿರ್ತದೆ. ಕನಸಿಲ್ಲದೆ ಇರುವುದಿಲ್ಲ. ಸಾಹಿತ್ಯ ಒಳ್ಳೆ ಕಾವ್ಯ ಅಂದ ಕೂಡಲೇ ಅಲ್ಲಿ ಇವತ್ತಿನ ಜಗತ್ತು ಹೇಗಿದೆ ಅಂತ ಹೇಳ್ತಾ ಭವಿಷ್ಯದ ಸುಂದರ ಜಗತ್ತು ಹೇಗಿರಬೇಕು ಅನ್ನೋ ಕನಸಿದೆ. ಹಾಗಾಗಿ ನಾನು ಅಂದ್ಕೊಳ್ತೇನೆ, ನಾನು ಮಾಡುವ ಕೆಲಸದಲ್ಲೇ ಒಂದು ಕನಸಿದೆ. ಹಾಗಾಗಿ ಕನಸಿನ ಕರ್ನಾಟಕದಲ್ಲಿ ನಾನು ಒಂದು ಒಳ್ಳೆಯ ಕನ್ನಡದ ಕಮ್ಯುನಿಟಿ ಅಂತ ಅನ್ನೋ ಶಬ್ದ ಉಪಯೋಗಿಸ್ತೇನೆ. ಸರಿಗೆ ಗೊತ್ತಿರ್ಬೋದು, ನಮ್ಮದೇ ಆದ ಆಡಿಯನ್ಸ್ ಕಮ್ಯುನಿಟಿ ಬಿಲ್ಡಪ್ ಆಗ್ತದೆ ಯೂಟ್ಯೂಬ್ನಲ್ಲಿ. ಹಾಗಾಗಿ ನನಗೊಂದು ಪುಟ್ಟ ಕನ್ನಡದ ಕಮ್ಯುನಿಟಿ ಇದೆ. ಈ ಕಮ್ಯುನಿಟಿಯನ್ನು ಗಟ್ಟಿ ಮಾಡ್ತಾ, ಆದಷ್ಟು ಕನ್ನಡದ ಸೇವೆ ಮಾಡ್ತಾ, ಒಳ್ಳೆಯ ಕನ್ನಡದ ವಾತಾವರಣ ಈ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲೂ ಬರಲಿ ಅಂತ ನಾನು ಶ್ರಮಿಸ್ತೇನೆ ಅಂತ ಹೇಳ್ಬೋದು. ಮೇಡಮ್, ರಾಘವೇಂದ್ರ ಹಾಗೂ ನಿಮಗೆ ಲಾಸ್ಟ್ ಕ್ವಶನ್, ಇಬ್ಬರಿಗೂ ಕೂಡ 30 ಸೆಕೆಂಡ್ ಮಾತ್ರ. ಓಕೆ, ಒಂದೇ ಪ್ರಶ್ನೆ, ಇಬ್ಬರಿಗೂ 30 ಸೆಕೆಂಡ್ ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ನೀವು ಹೇಳ್ತಾ ಇದ್ರಿ, ಜೊತೆಗೆ ಅದರಲ್ಲಿ ಇನ್ಕಮ್ ತೆಗೆಯೋದಿರಲಿ ಅಥವಾ ಮತ್ತೊಂದು ಮಗದೊಂದು ವೈರಲ್ ಟ್ರೋಲು ಬೇರೆ. ಆದರೆ
ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಫೇಕ್ ಅಕೌಂಟ್ ಮಾಡಿಕೊಂಡು ಕೆಟ್ಟದಾಗಿ ಸಂದೇಶವನ್ನು ಕಳಿಸುವಂಥ ಹೆಣ್ಣು ಮಕ್ಕಳಿಗೆ, ಇಂಥ ನೀಚರಿಗೆ ನೀವು ಯಾವ ಸಂದೇಶ ಕೊಡ್ತೀರಾ? 30 ಸೆಕೆಂಡ್. ಅಲ್ಲೇ 30 ಸೆಕೆಂಡ್ ಹೋಗ್ಬಿಡುತ್ತೆ ಸರ್. ಯಾರು ಅಂತ ಫೇಕ್ ಅಕೌಂಟ್ ಮಾಡಿ ಫೇಕ್ ಅಕೌಂಟ್ ಮಾಡಿಕೊಂಡು ಕೆಟ್ಟ ಸಂದೇಶ ಕಳಿಸೋದ್ರಿಂದ ದೊಡ್ಡ ಅನಾಹುತಗಳು ಸಂಭವಿಸ್ತವೆ. ಇವತ್ತು ರಾಜ್ಯ ಅದು ಕಾರಣ ಆಗಿದೆ, ಸಾಕ್ಷಿಯಾಗಿದೆ. ಇಂಥವ್ರಿಗೆ ಏನು ಹೇಳ್ತೀರಾ? ಎಂತ ಹೇಳೋದು? ಹಿಡಿದು ಅವರನ್ನು ಜೈಲಿಗೆ ಹಾಕಬೇಕಷ್ಟೇ, ಇನ್ನೆಂತ ಹೇಳೋದು? ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರನ್ನು ನೋಡಲಿಲ್ವಾ? ಯಾಕೆ ಫೇಕ್ ಅಕೌಂಟ್? ಧೈರ್ಯ ಇದ್ದರೆ ಎದುರು ಬಂದು ತಾಕತ್ತು ತೋರಿಸು ಮಗನೇ. ಕಂಟೆಂಟ್ ಕ್ರಿಯೇಟರ್ನ ಹಿಂದಿನ ಶ್ರಮ ಏನು ಅಂತ ನೋಡಿ ಮಾತನಾಡು. ಫೇಕ್ ಅಕೌಂಟ್ ಹಾಕ್ಕೊಂಡು ಕಮೆಂಟ್ ಮಾಡುವಷ್ಟು ಹೇಳಿ ನೀನು ಆಗಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಸರ್ ನಿಮ್ಮ ಸೇಮ್ ಆನ್ಸರ್. ನಿಮಗೆ ಧೈರ್ಯದಿಂದ ಎದುರಿಗೆ ಬಂದು ಮಾತಾಡಿದೆ ನೀವು ಫೇಕ್ ಅಕೌಂಟ್ ಅಂತ. ಇದೊಂದೇ ವಿಷಯಕ್ಕಂತಲ್ಲ, ಬೇರೆ ಯಾವುದು ಫೇಕ್ ಅಕೌಂಟ್ ಮಾಡ್ಕೊಳ್ಳಿ. ನೀವು ನೋಡಿರಿ, ಜನ ಯಾವಾಗಲೂ ನಾನು ಹೊರಗೆ ನಾವು ಈ ಸೋಷಿಯಲ್ ಮೀಡಿಯಾ ಇಷ್ಟು ಟಾಕ್ಸಿಕ್ ಅದ ಅಂತಂದರೆ ಆದಷ್ಟು ದೂರನೇ ಇರಿ ಅಂತೀನಿ ನಾನು. ಈವನ್ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ದೂರ ಇರಿ. ಈ ಫೇಕ್ ಅಕೌಂಟ್ ಮಾಡೋರಿಲ್ಲ. ಹೊರಗಡೆ ನೋಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಟಾಕ್ಸಿಕ್ ಇದೆ ಜಗತ್ತು, ಹೊರಗಡೆ ಅಷ್ಟಿಲ್ಲ. ನೀವು ಇಲ್ಲಿ ಕೂತ್ಕೊಂಡವ್ರು ನಾಳೆ ನಾನು ವಿಡಿಯೋಗೆ ಬಂದು 10 ಬೈದು ಬಿಡ್ಬೋದು, ಎದುರಿಗೆ ಸಿಕ್ಕಾಗ ಎಷ್ಟು ಚೆನ್ನಾಗಿ ಮಾಡ್ತೀರಿ ಸರ್ ಅಂತಂದು ಮಾತಾಡ್ತಾರೆ. ಕರೆಕ್ಟ್. ಎಸ್ ಸರ್, ಸಾರಿ ಸರ್, ಒಂದು ಲಾಸ್ಟ್ ಕಡೆಯ ರಿಕ್ವೆಸ್ಟು ಎಲ್ಲರ ಕಡೆಯಿಂದ. ಈ ಸೆಷನ್ ಸ್ಟಾರ್ಟ್ ಆದಮೇಲೆ ನೀವು ನಗ್ಸೋದ್ರ ಮೂಲಕ ಏನು ಮಾಡ್ಬಿಡಿ ದಯವಿಟ್ಟು. ಅಲ್ಲ, ಮತ್ತು ಇದು ಯೂಟ್ಯೂಬ್ಗೆ ಹಾಕಲ್ಲೋದಿಲ್ಲ. ನೀವು ಮಾಡಿ ಮತ್ತು ಯೂಟ್ಯೂಬ್ಗೆ ಹಾಕಿದ್ರೆ ಅಂದ್ರೆ ನಮಗೆ ಕಂಟೆಂಟ್ ತಗೊಳ್ತಾರ ಅಂತ ಕೇಳಿ ನಮಗೆ ಮತ್ತೆ ಕಂಟೆಂಟ್ ರಿಪೀಟ್ ಮಾಡೋದು. ಈ ಸಿಂಗರ್ಸ್ಗಳದ್ದು ಚಲೋ ಇವ್ರು ನೋಡ್ರಿ, ಒಂದ್ಸರ ಅದು ಹಾಡಾಡ್ರಿ, ಅದೇ ಸೇಮ್ ಹಾಡಾಡ್ರಿ ಅಂತಾರೆ. ನಮಗೆ ಒಂದು ಜೋಕ್ ಸ್ವಲ್ಪ ಮುಗೀತಿ ಒಂದು ಗತಿ ಅಂತ. ಸೊ ಖುಷಿ ಆಯ್ತು. ನೀವು ಮಾತಾಡಿದ್ರೆ ಕಂಟೆಂಟ್ ಸರ್, ಕಂಟೆಂಟ್ ಬಗ್ಗೆ ಹೇಳ್ತಿದ್ರಲ್ಲ, ಈಗ ನೀವು ಮಾತಾಡಿದ್ರೆ ನಮಗೆ ಕಂಟೆಂಟ್ ಮಾತಾಡಿ. ಇಲ್ಲ, ಖುಷಿ ಆಯಿತು. ನಮ್ಗೆ ಒಂದು ಖುಷಿ ವಿಚಾರ ಏನು ಹೇಳ್ಬೇಕಂದ್ರೆ, ನಮ್ಮ ಕನ್ನಡದ ಸ್ಟ್ಯಾಂಡಪ್ ಕಾಮಿಡಿ ಇದು ಹೇಳ್ತೀನಿ ನಾನು. ನಾವು ಶುರು ಮಾಡಿದ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಅಂತಂದು ಶುರು ಮಾಡಿದಾಗ 8-10 ವರ್ಷದ ಹಿಂದೆ ನಮಗೆ ಬೆಂಗಳೂರಲ್ಲಿ ಜಾಗ ಸಿಗ್ತಿರಲಿಲ್ಲ. ನಾವಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿದ್ವಿ ಹೋಗಿ, ಸರ್ ಇವತ್ತು ಸ್ಟ್ಯಾಂಡಪ್ ಮಾಡ್ಬೋದು ಅಂದರೆ ಕನ್ನಡದಲ್ಲಿದೆ, ನಾ ಕನ್ನಡದವ್ರು ಯಾರೂ ಬರಲ್ಲ ಸರ್ ಅಂತಂದು. ಇವತ್ತು ಹೆಂಗಾಗಿದೆ ಅಂದರೆ, ನಾನಂತ ಅಲ್ಲ, ಯಾವುದೇ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಇರಲಿ, ಪ್ರತಿಯೊಬ್ಬರದ್ದು ಹೌಸ್ಫುಲ್ ಆಗ್ತಾವೆ. ಅಂದರೆ ಕನ್ನಡದಷ್ಟು ಅವೇರ್ನೆಸ್ ಬಂದದ, ವಿದೇಶಗಳಿಗೆಲ್ಲ ನಮ್ಗೆ ಅವಕಾಶಗಳು ಬಂದದ. ಅದಕ್ಕೆ ನಾನು ವಿದೇಶಕ್ಕೆ ಹೋಗ್ಬೇಕಾದ್ರೆ ನಾನು ಮೊನ್ನೆ ಒಂದು ಹೇಳಿದ್ದೆ, ಈ ವಿದೇಶಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲ ಹೋಗಿರ್ತೀರಲ್ಲ, ಹೋಗಿದ್ರಿ ವಿದೇಶಕ್ಕೆ? ಎಷ್ಟು ಜನ ಹೋಗಿದ್ರಿ? ಹೋಗಿದೆ ಸರ್, ಕನಸಲ್ಲಿ ಹೋಗಿನಂತ ಕೈ ಎತ್ತು ಬಿಡ್ಬೇಕು, ಯಾವನು ಕೇಳ್ತಾನೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ನಾನು ಅದೇ ಹೇಳಿದೆ. ವಿದೇಶಕ್ಕೆ ಹೋದಾಗಾದ್ರೆ ನನಗೊಂದು ಅನುಭವ ಏನಾಗಿದ್ದಂದರೆ, ನಮ್ಮ ಭಾರತೀಯರಿಗೆ ಒಂದು ಗುಣ ಅದು ಏನಂತಂದರೆ, ವಿದೇಶಕ್ಕೆ ನಾವು ಹೋಗಲಿ ಅಥವಾ ವಿದೇಶದಿಂದ ಯಾರಾದರೂ ಬರಲಿ, ಕೈಯಲ್ಲಿ ಏನಾದರೂ ತೊಗೊಂಬರಲಿ ಅಂತ. ಅಮೇರಿಕಾದಿಂದ ಬರ್ತದೆ ಏನಂದ್ರೆ ಐಫೋನ್ ಹಿಡ್ಕೊಂಬಲ್ಲಿ ಅಂತ ಕೇಳ್ತೀವಿ, ಕರೆಕ್ಟ್ ರೀ? ಐಫೋನ್ ತೊಗೊಂಬ ಅಂತಂದು ಕೇಳ್ತೀವಿ. ನನಗೆ ಸಡನ್ನಾಗಿ ಹೆಣ್ಮಕ್ಳು ಎಷ್ಟು ಚಂದ ಅಂದರೆ ಮೇಡಮ್, ಹೆಣ್ಮಕ್ಳು ಎಲ್ಲರೂ ರಿಸರ್ಚ್ ಮಾಡ್ಕೊಂಡು ಕೇಳೋರು, ಹಳ್ಳಿಯವರು. ಓ, ನ್ಯೂ ಜೆರ್ಸಿಗೆ ಹೋಗ್ತಿದ್ದೀರಾ, ಲೆದರ್ ಜಾಕೆಟ್ ಸಿಗುತ್ತೆ ಚೆನ್ನಾಗಿರುತ್ತೆ ತೊಗೊಂಬರ್ರಿ, ಗೂಗಲಾಗಿ ಸರ್ಚ್ ಮಾಡಿಕೊಂಡು. ಲಾಸ್ ಏಂಜಲಸ್ಗೆ ಹೋಗ್ತಿದ್ದೀರಾ, ಅಲ್ಲಿ ಹೈ ಬೂಟ್ಸ್ ಮತ್ತು ಫರ್ ಇರ್ತದೆ, ಕೇಳಿರಿದು ಗೊತ್ತೇ ಇಲ್ಲ, ಹುಡ್ರಿಗೆ ಗೊತ್ತಿರಲಿಲ್ಲ. ಗಂಡಸ್ರು ಕೇಳಿದ್ದು ಒಂದೇ ಒಂದು ಸರ್, ಸಿಂಪಲ್, ಸೆಂಟ್ ಬಾಟ್ಲು. ಅಲ್ಲಿ ನೋಡ್ರಿ, ಅಲ್ಲಿ ಕ್ಯಾಮ್ರಾ ಕಡೆ ತಿರುಗಿಸ್ರಿ, ಅಲ್ಲಿ 2 ಲೀಟ್ರ್ ಡ್ಯೂಟಿ ಫ್ರೀ ಅಂತ. ಬಟ್ ನಾನು ಎಲ್ಲರಿಗೂ ವಾರ್ನಿಂಗ್ ಕೊಡ್ತೀನಿ, ಏನಂದರೆ ನೀವು ಬಹುಶಃ ನೀವು ಹೋಗಿದ್ದೀರ ಬೇರೆ ಕಡೆ ಎಲ್ಲ ಆಹ್ವಾನ ಬಂದಾಗ ಹೋಗಿದ್ದೀರಲ್ಲ, ನಾವೊಂದು ಗೊತ್ತಾಗಿದ್ದೇನೆಂದರೆ, ನಾನು ಇವ್ರಿಗೆಲ್ಲ ತಂದು ಕೊಡೋದು ಬೇಡ, ಅಲ್ಲಿರ್ತಾರಲ್ಲ ಕನ್ನಡಿಗರಿಗೆ, ಅವ್ರಿಗೇನು ಬೇಕು ಕೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರೇನು ಕೇಳಿದ್ರೆ ಹೇಳ್ರಿ, ನಿಮ್ಗೆ ಏನು ಬೇಕು ಹೇಳಿ, ಬೆಂಗಳೂರಲ್ಲಿ ಎಲ್ಲ ಸಿಗುತ್ತೆ ತಂದು ಕೊಡ್ತೀವಿ ಅಂತ. ಅವ್ರು ಏನು ಕೇಳಿದ್ರು, ಸಾರಿನ ಪುಡಿ ತೊಗೊಂಬ, ಮಸಾಲೆ ಪುಡಿ ತೊಗೊಂಬ. ಪುಣ್ಯಾತ್ಮರು ಒಬ್ರು ಅಂದರು, ಓ ಬೆಂಗಳೂರಿಗೆ ಬರ್ತಿದ್ದಾರಲ್ಲ, ಒಂದಿಷ್ಟು ಬಾಕ್ಸಸ್ ಇವೆ ತೊಗೊಂಬನ್ನಿ ಅಂತ. ಪಾಪ ಅದು ಬಿಟ್ಟು ಏನೋ ಕೇಳಿದ್ರಪ್ಪ ಅಂತ. ಅವ್ರು ಏನು ಮಾಡ್ರಿ ಅಂತಂದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ನಾವು ವಜ್ಜ 8-10 kg ಡಬ್ಬ ಹೊತ್ಕೊಂಡು ಹೋಗಿವ್ರಿ ಅಮೇರಿಕ. 20-24 ತಾಸು ಅಲ್ಲೂ, ಅಂದ್ರೆ ಅಷ್ಟೊತ್ತು ಹೊತ್ಕೊಂಡು ಹೋಗಿಲ್ಲ, ಹೊತ್ಕೊಂಡು ಹೋಗಿ ಅದರ ತೆಗೆದು ಏನದಂತ ನೋಡಿದರೆ ನಮ್ಮದೇ ಹೆಸರಿಂದ ಪ್ರಶಸ್ತಿ ಫಲಕ ಇಟ್ಟಾರ. ಓಪನ್ ಮಾಡ್ತೀನಿ, ನಮ್ಮನ್ನು ನಕ್ಕು ನಗಿಸಿದ ರಾಘವೇಂದ್ರ ಆಚಾರ್ಯ ಅವರಿಗೆ ಅಂತಂದು ಬರ್ದಾರೆ. ನಾನು ಅಲ್ಲೂ ಅಲ್ಲೇ ಕೊಟ್ಟಿದ್ರೆ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ನಲ್ಲ ಮನೆಯಾಗ, ಇಷ್ಟು ದೂರ ಯಾಕೆ ಹೊತ್ಸ್ಕೊಂಡ್ಬಂದೆ ಅಂತ. ಥ್ಯಾಂಕ್ ಯು.